ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಂನಿಂದ ಇವತ್ತಿನ ಈ ವಿಡಿಯೋದಲ್ಲಿ EMನ ಲಿಬರ್ಟಿ 130 ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ನ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ತುಂಬಾ ಜನ ಪ್ಲಾಂಟೆಡ್ ಟ್ಯಾಂಕ್ ಮಾಡಿ ಬೇಸಿಕ್ ಕ್ಯಾನ್ಸ್ಟರ್ ಫಿಲ್ಟರ್ನ ಯೂಸ್ ಮಾಡ್ತಾ ಇರ್ತಾರೆ. ಅದ್ರ ಪರ್ಫಾರ್ಮೆನ್ಸು ಮ್ಯಾಕ್ಸಿಮಮ್ ನಿಮಗೆ ಒಂದು 2 ವರ್ಷ ಬರ್ಬೋದು. ಆದರೆ ಈ ಕ್ಯಾನ್ಸ್ಟರ್ ಫಿಲ್ಟ್ರ್ ಏನು ಯೂಸ್ ಮಾಡ್ತೀರಾ ಅದೇ ಪರ್ಫಾರ್ಮೆನ್ಸ್ನಲ್ಲಿ ಈ ಹ್ಯಾಂಗ್ ಆನ್ ಫಿಲ್ಟರು ಕೆಲಸ ಮಾಡುತ್ತೆ. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡಿ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ EM ಲಿಬರ್ಟಿ 130ನ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಗ್ರೇ ಕಲರ್ ಸ್ಕ್ವೇರ್ ಟೈಪಲ್ಲಿ ನಮ್ಮ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಕಾಣಿಸ್ತಾ ಇದೆ. ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಒಳಗಡೆ 2 ಕಾರ್ಟ್ರೇಜು ಮತ್ತು ಪೈಪ್ಸ್ ಎಲ್ಲ ಇದರಲ್ಲೇ ಕೊಟ್ಟಿದ್ದಾರೆ. ಈ ಹ್ಯಾಂಗ್ ಆನ್ ಕ್ಯಾನ್ಸ್ಟರ್ ಫಿಲ್ಟರ್ದ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾ ಅದ್ಭುತವಾಗಿದೆ. ಅಡ್ಜಸ್ಟಬಲ್ ಪೈಪ್ಸು ಮತ್ತು ಈ ಬ್ಲ್ಯಾಕ್ ಕಲರ್ದು ಮತ್ತು ಬ್ಲೂ ಕಲರ್ದು 2 ಕಾರ್ಟ್ರೇಜು ಬಯೋಫಾರ್ಮು. ಇದು ಐಡೆನ್ಸಿಟಿ ಬಯೋಫಾರ್ಮ್ ಬ್ಲೂ ಕಲರ್ದು, ಮತ್ತು ಇನ್ನೊಂದು ಈ ಬ್ಲ್ಯಾಕ್ ಕಲರ್ದು ಒಂದಿದೆ ಈ ಡೆಬ್ರಿಸ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ. ಮತ್ತು ಇನ್ನೊಂದು ಈ ಗ್ರೀನ್ ಕಲರ್ದು ಒಂದು ಬಯೋಫಾರ್ಮ್ ಕೊಟ್ಟಿದ್ದಾರೆ. ಇದು ಮಲ್ಟಿ ಸ್ಟೇಜ್ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರು. ಬಯೋಸ್ಪಾಂಜ್ ಕಾರ್ಟ್ರೇಜಸ್ ಎಲ್ಲ ತೆಗೆದ್ರೆ ಈ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟ್ರು ತುಂಬ ಡೆಪ್ತ್ ಆಗಿದೆ. ಈ ಬಾಕ್ಸಲ್ಲಿ ಮತ್ತೆ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಮತ್ತು ಒಂದು ಸೇಫ್ಟಿ ಇನ್ಸ್ಟ್ರಕ್ಷನ್ ಬುಕ್ ಕೊಟ್ಟಿದ್ದಾರೆ. ಈ ಬುಕ್ಕಲ್ಲಿ ಎಲ್ಲ ಥರದ ಸೇಫ್ಟಿ ಇನ್ಸ್ಟ್ರಕ್ಷನ್ನು ಮತ್ತು ಯಾವ ರೀತಿ ನೀವು ಯೂಸ್ ಮಾಡಬೇಕು ಮತ್ತು ಪಾರ್ಟ್ಸ್ ಬಗ್ಗೆ ಡೀಟೇಲ್ ಆಗಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಈ ರೆಡ್ ಕಲರ್ ಒಂದು ನಾಬ್ ಕಾಣಿಸ್ತಾ ಇದೆಯಲ್ಲ, ಇದು ವಾಟರ್ ಫೋರ್ಸ್ನ ಕಂಟ್ರೋಲ್ ಮಾಡೋಂಥ ನಾಬು. ಇದು ವಾಲ್ಯೂಮ್ ಕಂಟ್ರೋಲ್ ಥರ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ವಾಟರ್ ಔಟ್ ಫ್ಲೋನ ಕಂಟ್ರೋಲ್ ಮಾಡ್ಕೋಬೋದು. ಪಂಪ್ನ ವಾಟರ್ ಫ್ಲೋ 220ಇಂದ 570 ವಾಟರ್ ಔಟ್ಪುಟ್ವರೆಗೂ ನಾವು ಆ ರೆಡ್ ನಾಬಲ್ಲಿ ಕಂಟ್ರೋಲ್ ಮಾಡಿಕೊಂಡು ಔಟ್ಪುಟ್ ಮಾಡ್ಕೋಬೋದು. ಪವರ್ನ ಕನ್ಸಂಪ್ಷನ್ ಬರೀ 3 ವ್ಯಾಟ್ಸ್ ತಗೊಳುತ್ತೆ. ಈ ಹ್ಯಾಂಗ್ ಆನ್ ಫಿಲ್ಟರ್ನ ನಾವು 2 ಅಡಿ ಟ್ಯಾಂಕಿಂದ 2.5 ಅಡಿ ಟ್ಯಾಂಕ್ವರೆಗೂ ನಾವು ಯೂಸ್ ಮಾಡ್ಕೊಬೋದು. ಅಡ್ಜಸ್ಟಬಲ್ ಟೆಲಿಸ್ಕೋಪಿಕ್ಸ್ ಪೈಪ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದು. ಬೇಡ ಅಂದರೆ ಸೆಂಟ್ರದಲ್ಲಿರೋ ಪೈಪ್ನ ರಿಮೂವ್ ಮಾಡಿ ಆ ಎಂಡ್ ಕ್ಯಾಪ್ ಮಾತ್ರ ನಾವು ಇನ್ನೊಂದು ಪೈಪ್ಗೆ ಕನೆಕ್ಟ್ ಮಾಡ್ಕೋಬೋದು. ಅಕ್ವೇರಿಯಂನ ಗ್ಲಾಸ್ ಸರ್ಫೇಸ್ಗೆ ಲೆವೆಲ್ ಆಗಿ ಕೂರೋ ಥರ ಅಡ್ಜಸ್ಟಬಲ್ ಕ್ಲಾಂಪ್ಸ್ ಕೂಡ ಹಿಂದೆಗಡೆ ಕೊಟ್ಟಿದ್ದಾರೆ. ಹ್ಯಾಂಗ್ ಆನ್ ಫಿಲ್ಟರ್ನ ಬ್ಯಾಕು ಡೆಪ್ತ್ ತುಂಬ ಚೆನ್ನಾಗಿರೋದ್ರಿಂದ ನಾವು ಅವ್ರು ಕೊಟ್ಟಿರೋ ಕಾರ್ಟ್ರೇಜ್ನ ಯೂಸ್ ಮಾಡಬೇಕು ಅಂತೇನಿಲ್ಲ. ನಾವು ಆ ಕಾರ್ಟ್ರೇಜಸ್ನೆಲ್ಲ ರಿಮೂವ್ ಮಾಡಿ ನಮಗೆ ಬೇಕಾಗಿರೋ ಬಯೋಮೀಡಿಯಾಸ್ನೆಲ್ಲ ನಾವು ಇದರಲ್ಲಿ ಹಾಕ್ಕೋಬೋದು. ಈ ಹ್ಯಾಂಗ್ ಆನ್ ಫಿಲ್ಟ್ರೇಷನ್ಗೆ 3D ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಮಲ್ಟಿ ಚೇಂಬರ್ ಫಿಲ್ಟ್ರೇಷನ್ ಇರೋದ್ರಿಂದ ನಾವು ಆ ಕಾರ್ಟ್ರೇಜಸ್ನ ಯಾವ ರೀತಿ ಬೇಕಾದ್ರೂ ಉಪಯೋಗ ಮಾಡ್ಕೊಬೋದು. ನಾವು ಬೇಡ ಅಂದರೆ ಅದನ್ನು ರಿಮೂವ್ ಮಾಡಿಕೊಂಡು ನಾವು ಕ್ವಾರಂಟೈನ್ ಪ್ರೊಸೆಸ್ ಕೂಡ ಈ ಒಂದು ಹ್ಯಾಂಗ್ ಆನ್ ಫಿಲ್ಟ್ರೇಷನ್ನ ಯೂಸ್ ಮಾಡ್ಬೋದು. ಆ್ಯಕ್ಟಿವೇಟೆಡ್ ಕಾರ್ಬನ್ ಇರೋವಂಥ ಫಿಲ್ಟರ್ ಪ್ಯಾಡ್ನ ನಾವು ತೆಗೆದುಬಿಡ್ಬೋದು ಯಾವಾಗ ಬೇಕೋ ಆವಾಗ. ಈ ಮೇಲ್ಗಡೆ ಕಾಣಿಸ್ತಾ ಇರೋ ಲಿಡ್ ಕೂಡ ಒಂದು ಉಪಯೋಗಕ್ಕೆ ಬರುತ್ತೆ. ಏನಂದರೆ ನಾವು ಕಾರ್ಟ್ರೇಜಸ್ನ ಕ್ಲೀನ್ ಮಾಡೋಕ್ಕೆ ರಿಮೂವ್ ಮಾಡಿದಾಗ ಆ ಲಿಡ್ನ ಟ್ರೇ ರೀತಿ ಯೂಸ್ ಮಾಡಿಕೊಂಡು ಅದನ್ನು ನಾವು ಕ್ಲೀನಿಂಗ್ಗೆ ವಾಟರ್ನ ಯಾವುದು ಸ್ಪಿಲ್ ಮಾಡ್ದಂಗೆ ತೊಗೊಂಡೋಗ್ಬೋದು. ಇದಾಗಿತ್ತು ಇವತ್ತಿನ EMನ ಲಿಬರ್ಟಿ 130ನ ಸಂಪೂರ್ಣವಾದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.